ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾನು ನೈಟು ಕೇರಳ ಬಿಟ್ಟೆ. ಇದು ಕೇರಳ ಹೈವೇ ನೈಟ್ ಅಷ್ಟು ಕ್ಲಿಯರ್ ಆಗಿಲ್ಲ. ಎಲ್ಲ ಗಾಡಿಯವರು ರಾತ್ರಿ 10:30 11 ಗಂಟೆಗೆ ಎಲ್ಲ ನಿದ್ದೆ ಮಾಡೋ ಪ್ಲ್ಯಾನಲ್ಲಿ ಎಲ್ಲ ಗಾಡಿ ಸೈಡ್ ಹಾಕಿದ್ರು. ನಾನು ಮಾತ್ರ ಹೋದೆ, ಯಾಕಂದರೆ ನನಗೂ ನಿದ್ದೆ ಬರ್ತಾಯಿತ್ತು. ಹಾಗಾಗಿ ಒಂದು ಟೀ ಕುಡಿದು ಅಲ್ಲಿಂದ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ನೋಡಿ, ಗಾಡಿಯಲ್ಲಿ ಹಾಕಿದ್ದೀನಲ್ಲ, ಅಲ್ಲಿಂದ ಈ ಕಡೆ ಬಂದು ಟೀ ಕುಡಿದು ನೇರ ಬಿಟ್ಟು ನೋಡಬೇಕಾದ್ರೆ ಫುಲ್ ಜಾಮು. ಆಲ್ರೆಡಿ ನಿದ್ದೆ ಬರ್ತಾಯಿತ್ತು. ಅಷ್ಟರಲ್ಲಿ ಟ್ರಾಫಿಕ್ ಜಾಮ್ ಆದರೆ ಮತ್ತೆ ಸಹ ಜಾಸ್ತಿನೇ ನಿದ್ದೆ ಬರೋದು. ಹಾಗಾಗಿ ಆ ಜಾಮ್ ಪಾಸ್ ಮಾಡುವ ಅಂಥೇಳಿ ಮುಂದೆ ಬಂದು ಕೋಯಿಕೋಡು ಮುಟ್ಟಬೇಕಾದ್ರೆ ಕೋಯಿಕೋಡು ಅಂದರೆ ಕ್ಯಾಲಿಕೆಟ್ಟು ಮುಟ್ಟಬೇಕಾದ್ರೆ ಒಂದು 2 ಗಂಟೆ ಕಳೆದಿದೆ. ನಿದ್ದೆ ಜೋರಾಗಿ ಬರ್ತಿತ್ತು. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಇದನ್ನೆಲ್ಲ ದಾಟಿ ಮುಂದೆ ಬಂದು ಅಲ್ಲಿ ಟೋಲು ಓಪನ್ ಆಗಿಲ್ಲ, ಓಪನ್ ಆಗಬೇಕಷ್ಟೇ. ಅಲ್ಲಿ ಗಾಡಿ ಸೈಡ್ ಹಾಕಿ ನಿದ್ದೆ ಮಾಡೋಣ ಅಂಥೇಳಿ ಪ್ಲ್ಯಾನು. ಈ ಬಸ್ ಹಿಂದ್ಗಡೆ ನಾನು ಹೋಗಿ ಅಂತಿಂತೂ ಟೋಲ್ ಹತ್ರ ಮುಟ್ಟೇ ಬಿಡ್ತೀನಿ. ಅಲ್ಲಿ ನಿದ್ದೆ ಮಾಡಿದೆ. ಬೆಳಿಗ್ಗೆ ಎದ್ದು ಹೋಗೋಣ ಅಂಥೇಳಿ ಹಂಗೆ ಬೆಳಗ್ಗೆ ಎದ್ದೆ. ನಾನು ನೇರವಾಗಿ ಬಿಟ್ಟೆ. ಇಲ್ಲಿಂದ ನಂತರ ರೋಡ್ ಸ್ವಲ್ಪ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಕೆಲಸ ಆಗ್ತಾಯಿದೆ, ಸ್ವಲ್ಪ ಚೆನ್ನಾಗಿದೆ ಅಂತಿಂತೂ ಹೋದೆ. ನಾನು ಹೋಗ್ಬೇಕಾದ್ರೆ ಮಾಮೂಲಿ ಒಂದು ಟೀ ಕುಡಿಯೋಂಥ ಜಾಗ ಇದೆ, ಇಲ್ಲೇ ನೋಡಿ. ಸೆಕೆಂಡ್ ಟೋಲ್ ಓಪನ್ ಆಗಿಲ್ಲ, ಆಗಬೇಕಷ್ಟೇ. ಅಲ್ಲಿ ಗಾಡಿ ನಿಲ್ಲಿಸಿ ಫ್ರೆಶ್ ಆಗಿ ನೇರವಾಗಿ ಹೋದೆ. ನೋಡಿ ಒಳಗಡೆ ಎಲ್ಲ ವೆರೈಟಿ ತಿಂಡಿ. ಒಂದು ಸಲ ವೀಡಿಯೋದಲ್ಲಿ ತೋರಿಸ್ತೀನಿ ಈ ತಿಂಡಿನ. ಅಲ್ಲಿ ಅದೇ ಜಾಗದಲ್ಲಿ ನಾನು ಬಂದಾಗ ಈ ಥರ ಬೆಳಿಗ್ಗೆ ಈ ಥರ ಇರುತ್ತೆ ನೋಡಿ, ಎಲ್ಲ ಐಟಮ್ ಇರುತ್ತೆ. ಅಲ್ಲಿ ಟೀ ಕುಡ್ಕೊಂಡು ನೇರವಾಗಿ ಬಿಟ್ಟೆ ಹೈವೇಲಿ ಬಿಡಬೇಕಾದ್ರೆ ನೋಡಿ, ಅಲ್ಲೆಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ. ಪಕ್ಕದಲ್ಲಿರುವ ನದಿ ನೋಡಿ, ಅಲ್ಲಿ ಯಾರು ಮೀನು ಹಿಡಿತಾಯಿದ್ರು, ಅವರನ್ನು ಕವರ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಅಲ್ಲಿ ವ್ಯೂ ನೋಡಿಕೊಂಡು ನೇರವಾಗಿ ಬಿಟ್ಟೆ. ಈ ಬ್ರಿಡ್ಜ್ ಕಳೆದ ನಂತರ ಅಲ್ಲಲ್ಲಿ ಸಣ್ಣ ಗೂಡಂಗಡಿ ಇದೆ. ಇದೇನಪ್ಪ ಈ ಅಂಗಡಿಯಲ್ಲಿ ಏನು ನೇತಾಡ್ತಿದ್ದಾರೆ ಅಂತ ನೋಡಬೇಕಾದ್ರೆ ಒಣ ಮೀನು, ಎಲ್ಲ ಥರದ ಒಣ ಮೀನನ್ನು ಅಲ್ಲಿ ನೇತಾಡಿಸಿರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನೇರ ಹೋದೆ. ಯಾಕಂದರೆ ನನಗೆ ಪಾರ್ಟಿ ಫೋನ್ ಮಾಡ್ತಾಯಿದ್ರು, ಬೇಗ ಬನ್ನಿ ಅಂತೇಳಿ. ಏನು ಮಾಡೋಕ್ಕಾಗ್ತದೆ, ಸ್ವಲ್ಪ ನಿದ್ದೆ ಬಂದಿತ್ತು. ಹಂಗಾಗಿ ನೋಡಿ, ಹೈವೇ ಅಂತೆ. ಇದು ಹೈವೇ ಅಲ್ಲ, ಚಿಕ್ಕ ರೋಡು, ಸಣ್ಣ ರೋಡು, ಸಂದಿಗಂದಿಯಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಆಡ್ಕೊಂಡು ನನ್ನಷ್ಟಕ್ಕೆ ನಾನು ಹೋದೆ. ಈ ಹೈವೇ NH ಅಂತ ಇದು ನೋಡಿ. 2 ಗಾಡಿ ಬಂದರೂ ಪಾಸ್ ಆಗೋಲ್ಲ, ಕರೆಕ್ಟಾಗಿ 2 ಗಾಡಿ ಬಂದರೂ ಪಾಸ್ ಆಗೋಲ್ಲ. ಇದು NH, ಕೇರಳ NH. ಇವಾಗ ಹೊಸ ರೋಡ್ ಆಗ್ತಾಯಿದೆ, ಬಂದಿರೋರು ಗೊತ್ತಿರ್ಬೋದು ಡ್ರೈವರ್ಗಳಿಗೆ. ಇದು NH ರೋಡ್ ಹೆಂಗಿದೆ ಅಂತೇಳಿ. ಇಲ್ಲಿ ಸಣ್ಣ ರೋಡು, 2 ಗಾಡಿ ಬಂದರೂ ಕಷ್ಟದಲ್ಲಿ ಪಾಸ್ ಆಗೋದು. ಹಂಗೆ ಆ ರೋಡಲ್ಲಿ ಆಡ್ಕೊಂಡು ಹೊಟ್ಟೆ ಬೇರೆ ಹಸ್ತಾಯಿತ್ತು. ಅಂದರೆ ಲೈಟಾಗಿ ಟೀ ಕುಡ್ದಿರೋದು, ಟೀ ಮತ್ತು ಪಾಯಂಬೂರಿ, ಕೇರಳ ಪಾಯಂಬೂರಿ ತಿಂದಿರೋದು ನೋಡಿ. ಬಸ್ ಅಲ್ಲಿ ನಿಂತಿದ್ದ, ನಾನು ಗ್ಯಾಪ್ ತೆಗ್ದೆ, ಆದರೂ ಜಾಗ ಸಾಕಾಗಲ್ಲ. ಮೇನ್ ಮಾಡೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಂದ ನೇರವಾಗಿ ಬಿಟ್ಟೆ. ಹೊಟ್ಟೆ ತುಂಬ ಹಸ್ತಾಯಿತ್ತು, ಎಲ್ಲೆಲ್ಲೂ ಗಾಡಿ ಸೈಡ್ ಹಾಕಂಗೆ ಆಗಲ್ಲ. ಹಾಗಾಗಿ ಸೀದಾ ಮುಂದಕ್ಕೆ ಹೋಗಿ ಎಲ್ಲಾದರೂ ಸೈಡ್ ಹಾಕ್ಬಿಟ್ಟು ಊಟ ಮಾಡಬೇಕು ಅಂತ ಪ್ಲ್ಯಾನು. ಅಂತೂ ನಾಷ್ಟ ಇಲ್ಲ, ಯಾಕಂದರೆ ನಮ್ಗೆ ಟೈಮು ಅಂದರೆ ಕೆಲವು ಜಾಗದಲ್ಲಿ ಗಾಡಿ ನಿಲ್ಸೋಕ್ಕಾದರೂ ಹೋಟೆಲ್ ಇರೋಲ್ಲ, ಹೋಟೆಲ್ ಇದ್ದ ಜಾಗದಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಹಂಗಾಗಿ ನನಗೆ ನಾನು ತಗೊಂಡು ಬಂದಿರೋ ಲೋಡು ಪ್ಲಾಸ್ಟಿಕ್ ಮನಿ. ಅಂದರೆ ಪ್ಲಾಸ್ಟಿಕ್ ಮನಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಲಾಸ್ಟಿಗೆ ನಿಮಗೆ ಹೇಳ್ತೀನಿ ಇದರಲ್ಲಿ, ಈ ವಿಡಿಯೋದಲ್ಲಿ. ಅದು ಯಾವುದಕ್ಕೆ ಹೋಗುತ್ತೆ, ಎಲ್ಲ ಐಟಮಿಗೆ ಹೋಗುತ್ತೆ. ಪ್ಲಾಸ್ಟಿಕ್ ಐಟಮ್ ಯಾವುದಾಗೋದ್ರೂ ಆ ಮಣಿ, ಪ್ಲಾಸ್ಟಿಕ್ ಮಣಿ ಅಂತ ಸಣ್ಣ ಮಣಿ, ಅದು ಯೂಸ್ ಆಗೋದು ಯಾವುದಕ್ಕೆ ಅಂತೇಳಿ. ಹಾಗಾಗಿ ಪಕ್ಕದಲ್ಲಿದ್ದ ಹೋಟೆಲಿಗೆ ಹೋದೆ. ಬಾಳೆ ಎಲೆ ಊಟ ನೋಡಿ, ಎಲ್ಲ ವೆರೈಟಿ, ಉಪ್ಪಿನಕಾಯಿ, ಪಲ್ಯ, ಅನ್ನ ಮತ್ತು ಮೀನು ನೋಡಿ, ಎಲ್ಲ ಥರದ ಮೀನಿತ್ತು. ನಾನು ಅದರಲ್ಲಿ ಇದು ತಗೊಂಡೆ. ಇದ್ರ ಹೆಸರು ಬಂದುಬಿಟ್ಟು ನಿಮ್ಗೆ ಹೆಂಗೆ ಹೇಳೋದಂತ ನನಗೆ ಗೊತ್ತಾಗ್ತಾಯಿಲ್ಲ ಕನ್ನಡದಲ್ಲಿ. ಅಲ್ಲಿಂದ ನೇರವಾಗಿ ಬಿಟ್ಟೆ.
ಇದು ಲೂಲು ಮಾಲ್ ಇದೆಯಲ್ಲ, ಲೂಲು ಮಾಲ್ ಇದು ಫಸ್ಟಿಗೆ ಸಿಗೋದು ಲೂಲು ಮಾಲ್ ಆಫೀಸು. ಅದು ಬಿಟ್ಟು ಲೂಲು ಮಾಲ್ ಎಡಪ್ಪಳ್ಳಿ ಅಂತ ಹೇಳ್ತಾರೆ, ಇಲ್ಲಿಗೆ ಎಡಪ್ಪಳ್ಳಿ ಹತ್ರ ಇರೋದು ಲೂಲು ಮಾಲ್. ಇದು ಆಫೀಸ್ ಈ ಕಡೆ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಆದರೆ ಲೂಲು ಮಾಲ್ ತೋರಿಸ್ತೀನಿ ನಿಮಗೆ. ಇದು ನೋಡಿ ಲೂಲು ಮಾಲ್ ಎಂಟ್ರೆನ್ಸ್ ಇದು. ಆ ಕಡೆಯಿಂದ ಇದೆ, ಆಲ್ವಾರ್ ರೂಟಿಂದ ಬರಬೇಕಾದ್ರೂ ಇದೆ, ಈ ಕಡೆ ಗುರುವಾಯೂರು ರೂಟಿಂದ ಹೋಗ್ಬೇಕಾದ್ರೆ ಈ ಎಂಟ್ರೆನ್ಸು, ಆಲ್ವಾರ್ ಕಡೆಯಿಂದ ಇನ್ನೊಂದು ಎಂಟ್ರೆನ್ಸ್ ಇದೆ. ಇದು ಲೂಲು ಮಾಲ್ ಪಾಸಾಗಿ ಸ್ಟ್ರೈಟ್ ಬರಬೇಕು ನನಗೆ, ಆಲೆಪ್ಪಿ ರೋಡಲ್ಲಿ ಬರಬೇಕು. ಅಲ್ಲಿಂದ 30 ಕಿಲೋಮೀಟ್ರ್ ಇತ್ತು ನನಗೆ ಅನ್ಲೋಡಿಂಗ್ ಪಾಯಿಂಟಿಗೆ. ನೋಡಿ ಅಲ್ಲಿ ಲೂಲು ಮಾಲ್ ಹತ್ರ ಎಷ್ಟು ಜನ ವ್ಯಾಪಾರ ಮಾಡ್ತಾರೆ ಹೆಂಗೆ ಗೊತ್ತಾ, ಗಾಡಿಗಳಿಗೆ ಮೊಬೈಲ್ ಇಡುವಂಥ ಸ್ಟ್ಯಾಂಡ್ ಆಗಿರ್ಬೋದು, ಇನ್ನೊಂದು ಎಲ್ಲ ಅವ್ರ ಕೈಯಲ್ಲಿದೆ ನೋಡಿ. ಎಲ್ಲರೂ ಅಲ್ಲಿ ಸಿಗ್ನಲ್ ಇದೆ, ಆ ಸಿಗ್ನಲಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ. ಅವರು ಹೇಳಕ್ಕೆ 300-400 ಅಂತ ಹೇಳ್ತಾರೆ, ಲಾಸ್ಟಿಗೆ 100ಕ್ಕೂ ಕೊಡ್ತಾರೆ, 50 ರೂಪಾಯಿಗೂ ಕೊಡ್ತಾರೆ, ಅದು ಬೇರೆ ಮಾತು. ಅಲ್ಲಿಂದ ನೇರವಾಗಿ ಬ್ರಿಡ್ಜ್ ಹತ್ತಿದೆ, ಅಂದರೆ ಫ್ಲೈಓವರ್ ಇದು. ನೇರವಾಗಿ ಬಿಟ್ಟೆ ನೋಡಿ, ನೋಡ್ಕೊಂಡು ವ್ಯೂ ನೋಡ್ಕೊಂಡು ಆರಾಮಾಗಿ ರೈಟಲ್ಲಿ ಗಾಡಿ ಇಟ್ಟು ಹೋಗ್ತಾ ಇದ್ದೀನಿ. ಇದೊಂದು ಟೋಲು. ಈ ಟೋಲ್ ಹತ್ರ ನಿಲ್ಲಿಸಿ ಟೋಲು ಫಾಸ್ಟ್ ಟ್ರ್ಯಾಕ್ ಕಟ್ಟಾಗಿ ಇಲ್ಲಿಂದ ಕರೆಕ್ಟಾಗಿ 16 ಕಿಲೋಮೀಟ್ರ್ ಹೋಗ್ಬೇಕು. 16 ಕಿಲೋಮೀಟ್ರ್ ಅಂತೂ ರೋಡು ತುಂಬ ಖರಾಬು ಆ ರೋಡು. ಯಾಕಂದ್ರೆ ಅಲ್ಲಿ ಫ್ಲೈಓವರ್ ಇದು ಕೆಲಸ ಆಗ್ತಾಯಿತ್ತು. ಆ ಕೆಲಸ ಆ ರೋಡಲ್ಲಿ ತುಂಬ ಕಷ್ಟ, ಅಂದರೆ ಬ್ಲಾಕ್ ಇರುತ್ತೆ, ಎಲ್ಲ ಇರುತ್ತೆ. ಹಂಗಾಗಿ ನೇರವಾಗಿ ಹೋದೆ. ಇಲ್ಲಿ ತನಕ ರೋಡ್ ಚೆನ್ನಾಗಿತ್ತು. ಇಲ್ಲಿ ನಂತರ ನೋಡಿ ಫ್ಲೈಓವರ್ ಆಗ್ತಾಯಿದೆಯಲ್ಲ, ಈ ಫ್ಲೈಓವರಲ್ಲಿ ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ನೋಡಿ ಇಲ್ಲಿ ಅಂಕು ದಾರಿ ಎಲ್ಲಿ ಅಂತ ಹೇಳ್ಕೊಂಡು ನಾನು ನೇರವಾಗಿ ಬಿಟ್ಟೆ. ಅನ್ಲೋಡ್ ಪಾಯಿಂಟ್ ಹತ್ರನೇ ಇದೆ, ಇನ್ನು ಸ್ವಲ್ಪ. ಇಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ನಂದು, ಇಲ್ಲಿ ಗಾಡಿ ಸೈಡ್ಗೆ ಆಗ್ತದೆ ಅನ್ಲೋಡಿಂಗ್ ಪಾಯಿಂಟು. ಪಾರ್ಟಿ ಬರ್ತಾನೆ ಅಂತೇಳಿ ಸ್ವಲ್ಪ ಒಳಗಡೆ ಗಾಡಿ ಇಡಬೇಕು. ಇದುವೇ ಅನ್ಲೋಡಿಂಗ್ ಪಾಯಿಂಟಿಗೆ ಮುಟ್ಟಿದೆ. ಇದು ನೋಡಿ ಅಲ್ಲೇನೋ ಫ್ಯಾನು ಅದು ಇದೆಲ್ಲ ವರ್ಕ್ ಆಗ್ತಾ ಇದೆಯಲ್ಲ, ಅದೇನು ಆಗುತ್ತೆ ಏನು ಕತೆ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ಅನ್ಲೋಡ್ ಮಾಡೋದು ಪ್ಲಾಸ್ಟಿಕ್ ಮಣಿ ನೋಡಿ, ಒಂದೊಂದೇ ಬ್ಯಾಗ್ ತಂದು ಇಲ್ಲಿ ನಿಟ್ಟೊಡಿತಾರೆ, ಅಟ್ಟಿ ಹಿಡಿದು ಅದನ್ನು ಆಮೇಲೆ ಒಂದು ಬ್ಯಾಗ್ನ ಬಿಚ್ಚಿ ಅವ್ರೇನು ಮಾಡ್ತಾರೆ, ಅಲ್ಲಿ ಅವ್ರ ಮಿಷನಿಗೆ ಹಾಕ್ತಾರೆ. ಆ ಮಿಷನಿಗೆ ಹಾಕಿದಾಗ ಈ ಥರ ಬೆಲೂನಾಗಿ ಬರುತ್ತೆ. ಅದು ಹಿಂಗೆ ಬಂದು ನೋಡಿ, ಇದು ಪ್ಲಾಸ್ಟಿಕ್ ನಮ್ಮ ಬ್ಯಾಗು, ಅಂದರೆ 10 kg 20 kg 30 kg ಅಂತೇಳಿ ಪ್ಯಾಕ್ ಮಾಡ್ತೀವಲ್ಲ, ಈ ಥರ ಬ್ಯಾಗ್ ಆಗೋದು ಇಲ್ಲಿ ನೋಡಿ. ಬೆಲೂನ್ ಥರ ಆಗಿ ಮೇಲೋಗಿ ಕೆಳಗಿಂದ ಹಿಂಗೆ ಇಳಿದು ಬರುತ್ತೆ ನೋಡಿ. ಇದು ಕಾಣ್ತಾ ಇದೆ ನಿಮಗೆ. ಇಲ್ಲಿ ಸನ್ ಬ್ಯಾಗ್ ಆಗುತ್ತೆ ನೋಡಿ, ಪ್ಲಾಸ್ಟಿಕ್ ಕವರ್, ಸನ್ ಕವರು, ಅಂದರೆ ಹ್ಯಾಂಡ್ ಕವರ್ ಅಲ್ಲ, ಇನ್ನೊಂದು ನಾವು ಸಾಮಾನೆಲ್ಲ ಕಟ್ತೀವಲ್ಲ, ಗ್ರೋಸರಿ ಐಟಮ್ ಎಲ್ಲ ಕಟ್ತೀವಲ್ಲ, ಅದು ಆ ಥರದ್ದು. ಇದೇ ಫ್ಯಾಕ್ಟ್ರಿ ಅವ್ರದ್ದು. ಇಲ್ಲಿ ಫ್ಯಾಕ್ಟ್ರಿದೊಂದು ವ್ಯೂ ನೋಡಿಕೊಂಡು, ಇನ್ನೊಂದು ವಿಷಯ ಏನಂದರೆ, ನೀವು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.